ಗುಬ್ಬಿಯಲ್ಲಿ ಪ್ರತಿಭಟನೆ ಜೋರಾಗ್ತಿದ್ದಂತೆ ಪರಮೇಶ್ವರ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪರಮೇಶ್ವರ್ ಸಭೆಗೆ ಮುಂದಾಗಿದ್ದಾರೆ. ಹೇಮಾವತಿಯ ಕಿಚ್ಚು ದಗದಗಿಸ್ತಿದ್ದಂತೆ ಸದ್ಯ ಪರಮೇಶ್ವರ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪರಮೇಶ್ವರ್ ಅವರು ಸಭೆಯನ್ನ ನಡೆಸುತ್ತಿದ್ದಾರೆ. ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ನಡೆಸ್ತಾ ಇರುವಂತಹ ಮೀಟಿಂಗ್ ಇದು. ಸದ್ಯದ ಪರಿಸ್ಥಿತಿ ಇನ್ನು ಹೋರಾಟಗಾರರ ಬೇಡಿಕೆಯ ಕುರಿತು ಚರ್ಚೆಯನ್ನ ನಡೆಸಲಾಗ್ತಿದೆ. ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಯಾಗ್ತಿದೆ. ಆಕ್ರೋಶಗಳನ್ನ ಹೊರಗಾಗ್ತಿದ್ದಾರೆ ರೈತರು. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಸಭೆಯನ್ನ ನಡೆಸುತ್ತಿದ್ದಾರೆ. ಏನೆಲ್ಲ ಬೇಡಿಕೆ ಇದೆ, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ನಿಭಾಯಿಸಬೇಕು, ಹೋರಾಟಗಾರರು ಯಾವ್ಯಾವ ಬೇಡಿಕೆ ಇಡ್ತಿದ್ದಾರೆ, ದೊಡ್ಡ ಮಟ್ಟದ ಆಕ್ರೋಶ. ಈಗ ಯಾವುದೇ ಕಾರಣಕ್ಕೂ ಕೂಡ ರಾಮನಗರ ಮತ್ತು ಮಾಗಡಿಗೆ ನೀರು ಹರಿಸಬಾರದು, ಹೆಂಗೆ ಮಾಡ್ತಿದ್ದೀರಿ ಅನ್ನೋದು. ಬಟ್ ಪರಮೇಶ್ವರ್ ಈಗಾಗಲೇ ಹೇಳಿದ ಹಾಗೆ ಟೆಕ್ನಿಕಲ್ ಕಮಿಟಿಯಿಂದ ನಾವು ವರದಿ ತೆಗೆದುಕೊಂಡಿದ್ದೀವಿ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಅನ್ನೋದಾಗಿ ವರದಿ ಬಂದ ಮೇಲೇನೆ ಫಂಡ್ ಅನ್ನ ಅಲೋಕೇಟ್ ಮಾಡಿ ಆ ಮೂಲಕವಾಗಿಯೇ ಕಾಮಗಾರಿ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗಿರೋದು. ಆರಂಭಿಕವಾಗಿ ಬಿಜೆಪಿ ಕೂಡ ಇದಕ್ಕೆ ಒಪ್ಕೊಂಡಿತ್ತು. ಬಟ್ ಈಗ ಟೆಕ್ನಿಕಲ್ ವರದಿ ಏನು ಬಂದಿದೆಯಲ್ಲ, ಇದು ಸರಿ ಇಲ್ಲ. ಈಗ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಬಟ್ ಆರಂಭಿಕವಾಗಿಯೇ ನೀರನ್ನ ತುಮಕೂರಿನಿಂದ ರಾಮನಗರ ಭಾಗಕ್ಕೆ ಕೆನಲ್ ಮೂಲಕವಾಗಿ ಹರಿಸೋದ್ರಿಂದ ಏನೆಲ್ಲ ಸಾಧಕ ಬಾಧಕಗಳಿದೆ, ಸಮಸ್ಯೆಗಳು ಆಗತ್ತಾ, ಟೆಕ್ನಿಕಲಿ ಏನೇನು ತೊಡಕುಗಳು ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಟೆಕ್ನಿಕಲ್ ಕಮಿಟಿಯ ವರದಿ ಬಂದ ಮೇಲೇನೆ 1,000 ರೂಪಾಯಿಯಷ್ಟು ಫಂಡ್ ಅನ್ನ ಅಲೋಕೇಟ್ ಮಾಡಿದ್ವಿ. ಆ ಮೂಲಕವಾಗಿಯೇ ಈಗ ಕೆಲಸ ಸಾಗ್ತಿರೋದು. ಬಟ್ ಈಗ ಆ ಭಾಗದ ರೈತರು ತುಮಕೂರಿನಲ್ಲಿ, ಅದು ಕೂಡ ಇವತ್ತಿನ ಗುಬ್ಬಿಯ ನಿಟ್ಟೂರಿನಲ್ಲಿ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರಗಾಕಿನೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿಷೇಧಾಜ್ಞೆ ಆರಂಭಿಕವಾಗಿ ಜಾರಿಯಾಗುತ್ತೆ, ಅದನ್ನು ಕೂಡ ಲೆಕ್ಕಿಸೋದಿಲ್ಲ. ಏಕಾಏಕಿಯಾಗಿ ನಡು ರಸ್ತೆಯಲ್ಲೇ ಮಣ್ಣನ್ನು ಸುರಿಯೋದಿರ್ಬೋದು, ಟಯರಿಗೆ ಬೆಂಕಿ ಹಾಕಿ ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಗಾಕ್ತಾರೆ. ಅಂದರೆ ಆ ಭಾಗದ ರೈತರ ಬೇಡಿಕೆಗಳು ಸದ್ಯ ಇರೋದು, ಈ ಯೋಜನೆ ಮಾಡಿರೋದ್ರಿಂದ ಇದಾದರೆ ನಮಗೆ ನೀರಿನ ಕಂಟಕ ಶುರುವಾಗತ್ತೆ. ಈಗಾಗಲೇ ಹೇಮಾವತಿ ನೀರು ನಮ್ಮ ತುಮಕೂರಿಗೆ ಜೀವನದೇ, ಅದನ್ನು ನಂಬಿಕೊಂಡೇ ಕೃಷಿ ಚಟುವಟಿಕೆ ಮಾಡೋದು, ಎಲ್ಲದಕ್ಕೂ ಅದೇ ನೀರು ನಮ್ಗೆ ಬೇಕಾಗಿರೋದು, ಜೀವನದೇ. ಏಕಾಏಕಿಯಾಗಿ ಈಗ ಶ್ರೀರಂಗ ಏತ ನೀರಾವರಿಗೆ ಹೇಮಾವತಿ ನೀರನ್ನ ನೀವು ಬಿಡ್ತೀರಿ, ಮಾಗಡಿಗೆ ರಾಮನಗರ ಜಿಲ್ಲೆಗಳಿಗೆ ಆ ನೀರು ಹೋಗುತ್ತೆ ಅನ್ನೋದ್ರಾದರೆ ನಮಗೆ ಸಮಸ್ಯೆ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸೋ ಈ ಯೋಜನೆಗೆ ನಾವು ಒಪ್ಪಿಗೆ ಕೊಡೋದಿಲ್ಲ. ಇದನ್ನು ನಿಲ್ಲಿಸಬೇಕಿಲ್ಲೇ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಆಲಿಸಬೇಕನ್ನೋ ನಿಟ್ಟಿನಲ್ಲೇ ರೈತರ ಆಕ್ರೋಶ ಇವತ್ತು ಮುಗಿಲು ಮುಟ್ಟಿರೋದು. ಸದ್ಯ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಕಡೆ ಪರಮೇಶ್ವರ್ ಅವರು ಗೃಹ ಸಚಿವರು, ಮತ್ತೊಂದು ಕಡೆಯಲ್ಲಿ ಅವರೇ ಉಸ್ತುವಾರಿ ಸಚಿವರು ಕೂಡ ಹೌದು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಗೃಹ ಸಚಿವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಪರಿಸ್ಥಿತಿಯನ್ನು ನಿಭಾಯಿಸಿ, ಏನೇನಿದೆ ಕೆಲಸ ನಿಲ್ಲಿಸೋದಕ್ಕಾಗಲ್ಲ, ಬಟ್ ರೈತರ ಬೇಡಿಕೆಗಳು ಏನಿದೆ, ಯಾವ್ಯಾವ ವಿಚಾರಗಳನ್ನು ಮುನ್ನೆಲೆಗೆ ಇಟ್ಕೊಂಡಿದ್ದಾರೆ, ಹೋರಾಟಕ್ಕೆ ಇನ್ನೇನು ಯಾವ್ಯಾವ ಕಾರಣಗಳಿದೆ, ಈ ಬಗ್ಗೆ ಪರಿಸ್ಥಿತಿಯನ್ನು ನಿಭಾಯಿಸಿ ಮಾತನಾಡಿ ಅನ್ನೋದಾಗಿ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಈಗ ಪ್ರತಿಭಟನೆ ಕಾವ್ಯ ಹೆಚ್ಚಾಗ್ತಿದ್ದಂತೆ ಗೃಹ ಸಚಿವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸದ್ಯ ಮೀಟಿಂಗನ್ನು ನಡೆಸ್ತಿದ್ದಾರೆ. ಆ ಮೂಲಕವಾಗಿ ಮೀಟಿಂಗ್ ಆದಮೇಲೆ ಯಾವ ಒಂದು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಇನ್ನೇನು ಕಾದು ನೋಡಬೇಕು.